ಇದೆಲ್ಲ ಬೆಂಗಳೂರು ಇಲ್ಲಿರೋರ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಚೇಂಜ್ ಮಾಡಿದ್ವಿ. ಇದು ಯಾವುದು ಗವರ್ಮೆಂಟ್ ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ. ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಪ್ಟಿ ಸಿಎಂ ಹೋಗ್ತಾರೆ, ನೋಡ್ತಾರೆ, ರಸ್ತೆ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನ್ ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರ ನೋವು ಹೇಳ್ಕೊಂಡು ಮಾತಾಡಿದ್ರ. ಪಬ್ಲಿಕ್ ಮಾತಾಡಕ್ ಬಿಟ್ರು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನ್ ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸಬಹುದಾಯ್ತು. ಅದಕ್ಕೆ ಬರಲಿಲ್ಲ. ಇಲ್ಲಿ ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಪಾಪ ಬಂದಿದ್ದಾರೆ. DK ಶಿವಕುಮಾರ್ ಅವರನ್ನ ಕಾರಣಕ್ಕಾಗಿ ಅವರು ಒಂದು ಆರೋಪ ಮಾಡಿದ್ದು, ಅವರನ್ನ ಹೊಡೆಸೋಕೆ ಕನಕ್ಪುರದಿಂದ, ರಾಮನಗರದಿಂದ ಕರೆಸಿದ್ದಾರೆ ಅಂತ ಒಂದು ಹೊರಗಡೆ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಅವರು. ಮತ್ತೆ ಆದ್ಮೇಲೆ ಇದು ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು DK ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಅಚ್ಚಾ, ಬಹಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ. ಏಜೆನ್ಸಿಗೆ